ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾನುಪ್ರಿಯಾ ನಾಗರಾಜು, ಹಿರಿಯ ಬಿಜೆಪಿ ಮುಖಂಡರಾದ ನಾಗರಾಜು, ಚೆನ್ನಾರೆಡ್ಡಿ, ಜಾಕಿ, ಆಟೋ ಚಾಲಕರು, ಪದಾಧಿಕಾರಿಗಳು, ಗ್ರಾಮಸ್ಥರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸುಮಾರು 2,500 ವರ್ಷಗಳಷ್ಟು ಇತಿಹಾಸವುಳ್ಳ ಭಾಷೆ. ಕನ್ನಡ ನಾಡಿನಲ್ಲಿ ಹಲವಾರು ರಾಜವಂಶಸ್ಥರು ಹಾಳಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಹೋಗಿದ್ದಾರೆ. ರನ್ನ, ಪಂಪ, ಜನರಿಂದ ಹಿಡಿದು ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟ 8 ಮಹಾನ್ ಕವಿಗಳಿಂದ ಹಿಡಿದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು ಎನ್ನುವ ಕುವೆಂಪುರವರ ಕವಿವಾಣಿಯಂತೆ ಕನ್ನಡಕ್ಕೆ ವಿಶೇಷವಾದ ಇತಿಹಾಸ ಉಳ್ಳದ್ದಾಗಿದ್ದರೂ ಕೂಡ ಕನ್ನಡ ಒಂದು ಸುಂದರ ಭಾಷೆ, ಸೊಗಸಾದ ಭಾಷೆ. ಕನ್ನಡದಲ್ಲಿರುವಂತಹ ಸಾಹಿತ್ಯ ಸಂಪತ್ತು ಬೇರೆ ಯಾವ ಭಾಷೆಗಳಲ್ಲೂ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿರುವಂತಹ ವೈವಿಧ್ಯತೆ ಬೇರೆ ಭಾಷೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ನಾಡನ್ನ, ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತಹದ್ದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದೆ. ಈ ದಿನ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿರುವುದು ಎಲ್ಲರಿಗೂ ತುಂಬಾ ಸಂತೋಷದಾಯಕವಾದದ್ದು. ಅದರಲ್ಲೂ ವಿಶೇಷವಾಗಿ ಆಟೋ ಚಾಲಕರ ಸಂಘ, ಇಲ್ಲಿರುವಂತಹ ಗ್ರಾಮಸ್ಥರು ಕನ್ನಡದ ಬಗ್ಗೆ ಇರುವಂತಹ ಕಾಳಜಿಯನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ. ರಕ್ತದಾನ ಮಾಡಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಆದರೆ ಒಂದು ಭಯ, ಅದು ತೆಗಿತಾರಲ್ಲ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಒಂದು ಭಾಳ ಒಂದು ಆತಂಕ ಇರುತ್ತೆ. ರಕ್ತದಾನ ಮಾಡೋದ್ರಿಂದ ಬೇರೆ ಒಂದು ಜೀವ ನಾವು ಎಷ್ಟು ಉಳಿಸ್ತೀವೋ ಹಾಗೆ ನಮ್ಮ ರಕ್ತ ಕೂಡ ಶುದ್ಧೀಕರಣ ಆಗುತ್ತೆ. ಅದು ತುಂಬ ಜನ ಗೊತ್ತಿರಲ್ಲ. ನಮ್ಮ ರಕ್ತ ಶುದ್ಧೀಕರಣ ಆಗಬೇಕು ಅಂದರೆ ನಾವು ಯಾವುದೇ ಬ್ಲಡ್ ಕ್ಯಾಂಪಲ್ಲಾಗೂ ಬ್ಲಡ್ನ ಕೊಡಬೇಕು. ಈ ಸ್ವಯಂ ನಾನೇ ಕೂಡ ಬ್ಲಡ್ ಕೊಡಬೇಕು ಅಂತ ಅವಾಗಿಂದ ಆ ಕಡೆ ನೋಡ್ತಾ ಇದ್ದೀನಿ, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕಂದರೆ ಒಂದು ಸಣ್ಣ ಭಯ, ಅದು ತೆಗಿಬೇಕಾದ್ರೆ ಆಗೋ ಒಂದು ಇದಕ್ಕೆ ಕೆಲವೊಬ್ರಿಗೆ ತಲೆ ಸುತ್ತ ಬರುತ್ತಂತೆ, ಅದು ನನಗೆ ಬರುತ್ತೆ. ಹಾಗಾಗಿ ರಕ್ತದಾನ ಮಾಡೋಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಆದರೆ ಯಾರ್ಯಾರಲ್ಲಿ ರಕ್ತದಾನ ಮಾಡೋಕ್ಕೆ ಯಾರಿಗೆ ಭಯ ಇಲ್ಲ ಅವರು ದಯವಿಟ್ಟು ಹೋಗಿ ರಕ್ತದಾನ ಮಾಡಿ. ಹಾಗೆ ಈ ದಿನ ನಾವು ಕನ್ನಡ ರಾಜ್ಯೋತ್ಸವ ತುಂಬ ತಡವಾಗಿ, ಅಂದರೆ ನವಂಬರ್ ಅಂದರೆ ನಮ್ಮದ್ರಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಬರೋದು ನವಂಬರ್ 1ಕ್ಕೆ. ನಾವು ಡಿಸೆಂಬರ್ ಬಂದರೂ ಮಾಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಯಾವಾಗಲೂ ಕೂಡ ನಮಗೆ ಕನ್ನಡಿಗರಿಗೆ ಯಾವಾಗಲೂ ಕನ್ನಡ ರಾಜ್ಯೋತ್ಸವನೇ. ನಮ್ಮ ನಗರದ ಸಾರ್ವಜನಿಕರಿಗೂ ನನ್ನ ವಂದನೆಗಳು. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಇವರು ಈ ಕನ್ನಡಕ್ಕೋಸ್ಕರ ಎಷ್ಟು ಮುಂದೆ ಓಡಾಡಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ. ಮತ್ತು ಇನ್ನೊಂದು, ನಮ್ಮ ಸರ್ಕಾರವನ್ನು ನಾವು ಒತ್ತಾಯ ಮಾಡೋದೇನೆಂದರೆ ಕೇಂದ್ರ ಸರ್ಕಾರದಿಂದ ಕೆಲವು ರೈಲ್ವೆ ಯೋಜನೆಗಳಿದ್ದಾವೆ. ನಮ್ಮ ಸೋಮಣ್ಣ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾರೆ. ಯಾವುದೇ ಒಂದು ಪರೀಕ್ಷೆಗಳಿದ್ರೆ ಅವು ಹಿಂದಿನಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ದಾರೆ. ಅದು ಕನ್ನಡದಲ್ಲಿ ಒಂದು ಪರೀಕ್ಷೆಗಳನ್ನು ಮಾಡಬೇಕು ಅಂತೇಳಿ ಈ ವೇದಿಕೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಸೋಮಣ್ಣ ಅವರಿಗೆ ಈ ವಿಷಯ ಮುಟ್ಲಿ ಈ ವೇದಿಕೆ ಪರವಾಗಿ. ಮತ್ತು ಇನ್ನೊಂದು, ಈ ರಾಜ್ಯ ಸರ್ಕಾರದಲ್ಲಿ ಬರೀ ಅವರವರ ಸ್ವಂತ ಅಭಿಪ್ರಾಯಗಳಿಗೋಸ್ಕರ ಶಾಲೆಗಳನ್ನು, ಕರ್ನಾಟಕದ ಸಾರ್ವಜನಿಕ ಶಾಲೆಗಳನ್ನು ಮುಚ್ಚೋದು ಮತ್ತೆ ಪಠ್ಯಪುಸ್ತಕಗಳಲ್ಲಿ ಇಲ್ಲದೆ ಇರೋದನ್ನ ತರುವಂತ ವ್ಯವಸ್ಥೆ ಆಗಬಾರ್ದು. ಚಿಕ್ಕ ಒಂದು ಭಾಷಣವನ್ನ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂದ್ರೆ ಈ ದಿನ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಹಲವು ವಲಸಿಗರಿಂದ, ಅನ್ಯ ಭಾಷಿಗರಿಂದ ನಮ್ಮ ಕನ್ನಡ ನಶಿಸಿ ಹೋಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ನಾಡು, ನೆಲ, ಜಲ, ಇಲ್ಲಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಂಡು ನಮ್ಮ ಕನ್ನಡವನ್ನ ಮರಿತಾ ಇದ್ದಾರೆ. ಹಾಗಾಗಿ ವಲಸಿಗರ ಆಕ್ರಮಣದಿಂದ ನಮ್ಮ ಕನ್ನಡ ನಶಿಸಿ ಹೋಗ್ತಾ ಇದೆ. ಈಗ ಬೆಂಗಳೂರೇ ತಗೋಬಹುದು, ಬೆಂಗಳೂರಲ್ಲಿ ಕನ್ನಡ ಮಾತಾಡೋದು ಕಮ್ಮಿ ಆಗಿದೆ. ಬರೇ ಆ ಕಡೆ ತಮಿಳು, ಆಂಧ್ರ, ಈ ಕಡೆ ಮಹಾರಾಷ್ಟ್ರ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದು ನಮ್ಮ ಕನ್ನಡ ನಶಿಸ್ತಾ ಇದೆ. ಹಾಗಾಗಿ ಈಗಿನ ಯುವ ಪೀಳಿಗೆ ಕನ್ನಡವನ್ನ ಯಾವ ರೀತಿ ಮೇಲೆತ್ತಬೇಕಪ್ಪ ಅಂತಂದ್ರೆ ನಮ್ಮ ಈ ಕನ್ನಡಕ್ಕೋಸ್ಕರ ಹಲವು ಕವಿ, ರಸಋಷಿ ಕವಿ ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಶಿವರಾಮ ಕಾರಂತ ಇರ್ಬೋದು, ಹಲವಾರು ಕವಿಗಳು ಕನ್ನಡಕ್ಕೋಸ್ಕರ ದುಡಿದು ಮಡಿದಿದ್ದಾರೆ. ಅದರಲ್ಲಿ ಕುವೆಂಪು ನನಗೆ ಅಚ್ಚುಮೆಚ್ಚಿನವರು.